ಪ್ರೀತಿಯ ವೀಕ್ಷಕರಿಗೆ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಎಲ್ಲರಿಗೂ ತುಂಬ ಅಚ್ಚುಮೆಚ್ಚಿನ ಬ್ರೆಡ್ ಶವರ್ಮವನ್ನು ಯಾವ ರೀತಿಯಲ್ಲಿ ಮನೆಯಲ್ಲಿ ಈಸಿಯಾಗಿ ಮಾಡಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನು ಉಪಯೋಗಿಸಿಕೊಂಡು ಬ್ರೆಡ್ ಇದ್ದರೆ ನಾವು ಮನೆಯಲ್ಲಿಯೇ ಈ ರೆಸಿಪಿಯನ್ನು ಸುಲಭವಾಗಿ ಮಾಡಿಕೊಳ್ಳಬಹುದು. ಬನ್ನಿ ಹೇಗೆ ಮಾಡುವುದು ಎಂದು ನೋಡೋಣ. ನಿಮಗೆ ಬೇಕಾದಷ್ಟು ಬ್ರೆಡ್ಡನ್ನು ತೆಗೆದುಕೊಂಡು ಅದರ ಬ್ರೌನ್ ಭಾಗವನ್ನು ಈ ರೀತಿಯಾಗಿ ಕಟ್ ಮಾಡಿ ಸಪರೇಟಾಗಿ ಎತ್ತಿ ಇಟ್ಟುಕೊಳ್ಳಿ. ನಾನು ಇಲ್ಲಿ 8 ಸ್ಲೈಸಸ್ ಬ್ರೆಡ್ಡನ್ನು ತೆಗೆದುಕೊಂಡು ಯಾವ ರೀತಿಯಲ್ಲಿ ಬ್ರೆಡ್ ಶವರ್ಮ ಮಾಡುವುದು ಎಂದು ತೋರಿಸುತ್ತೇನೆ. ಈಗ ಈ ಕಂದು ಭಾಗ ಇರುವುದನ್ನು ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಬ್ರೆಡ್ ಕ್ರಮ್ಸನ್ನು ರೆಡಿ ಮಾಡಿಕೊಳ್ಳಿ. ಈಗ ಈ ಬ್ರೆಡ್ಡನ್ನು ಡಿಪ್ ಮಾಡಿಕೊಳ್ಳಲು ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ನಷ್ಟು ಮೈದಾವನ್ನು ಹಾಕಿಕೊಂಡು 1 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪನೇ ನೀರು ಹಾಕಿ ಒಂದು ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ. ನೀರು ಒಮ್ಮೆಲೇ ಹಾಕಿಕೊಳ್ಳಬಾರದು. ಸ್ವಲ್ಪನೇ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಈ ಹಿಟ್ಟನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ಬೇಕಾದರೆ 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಸೇರಿಸಿಕೊಳ್ಳಿ. ತುಂಬ ಗಟ್ಟಿಯಾಗಿಯೂ ಮಾಡಬಾರದು, ಹಾಗೆಯೇ ತುಂಬ ತೆಳುವಾಗಿಯೂ ಈ ಹಿಟ್ಟನ್ನು ರೆಡಿ ಮಾಡಬಾರದು. ಈಗ ಬ್ರೆಡ್ಡನ್ನು ಒಂದು ಕಪ್ನ ಸಹಾಯದಿಂದ ಈ ರೀತಿಯಲ್ಲಿ ರೌಂಡ್ ಶೇಪ್ನಲ್ಲಿ ತೆಗೆದುಕೊಳ್ಳಿ. ಈ ಕಟ್ ಮಾಡಿ ಉಳಿದಿರುವಂತಹ ಬ್ರೆಡ್ಡನ್ನು ಕೂಡ ಬ್ರೆಡ್ ಕ್ರಮ್ಸ್ ಮಾಡಲು ಉಪಯೋಗಿಸಿಕೊಳ್ಳಬಹುದು. ಈಗ ಒಂದೊಂದೇ ಬ್ರೆಡ್ಡನ್ನು ಈ ರೀತಿಯಾಗಿ ಇಟ್ಟುಕೊಂಡು ಕಪ್ನ ಸಹಾಯದಿಂದ ರೌಂಡ್ ಶೇಪ್ನಲ್ಲಿ ತೆಗೆದುಕೊಂಡು ನಾವು ಮಾಡಿಟ್ಟುಕೊಂಡಿರುವಂತಹ ಹಿಟ್ಟಿಗೆ 2 ಬ್ರೆಡ್ಗಳನ್ನು ಜಾಯಿಂಟ್ ಮಾಡಿ ಚೆನ್ನಾಗಿ ಡಿಪ್ ಮಾಡಿಕೊಳ್ಳಬೇಕು. ನಂತರ ಬ್ರೆಡ್ ಕ್ರಮ್ಸ್ನಲ್ಲಿ ನಾವು ಕೋಟ್ ಮಾಡಿಕೊಂಡು ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ಳಿ. ನಂತರ ಮತ್ತೆ 2 ಬ್ರೆಡ್ಗಳನ್ನು ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಈ ರೀತಿಯಾಗಿ ಬ್ರೆಡ್ ಕ್ರಮ್ಸ್ನಲ್ಲಿ ಚೆನ್ನಾಗಿ ಕೋಟ್ ಮಾಡಿಕೊಳ್ಳಬೇಕು. ಎಲ್ಲವನ್ನು ರೆಡಿ ಮಾಡಿ ಇಟ್ಟುಕೊಂಡ ನಂತರ ಎಣ್ಣೆಯನ್ನು ಕಾಯಲು ಇಟ್ಟುಕೊಳ್ಳಬೇಕು. ಈಗ ಕಾದ ಎಣ್ಣೆಗೆ ಬ್ರೆಡ್ಗಳನ್ನು ಒಂದೊಂದಾಗಿ ಜಾಗರೂಕತೆಯಿಂದ ಹಾಕಿಕೊಂಡು 2 ಬದಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವವರೆಗೆ ಕಾಯಿಸಿಕೊಳ್ಳಬೇಕು. ತುಂಬಾ ಕರಿದು ಸೀದು ಹೋಗಲು ಬಿಡಬಾರದು, ಬೇಗನೆ ತೆಗೆದುಕೊಳ್ಳಬೇಕು. ಎಲ್ಲವನ್ನು ಈ ರೀತಿಯೇ ಕಾಯಿಸಿಕೊಂಡ ನಂತರ ಮಧ್ಯದಿಂದ 2 ಭಾಗವಾಗಿ ಮಾಡಿಕೊಳ್ಳಬೇಕು. ಈಗ ನಮಗೆ ಒಂದು ಪಾಕೆಟ್ ರೀತಿಯಲ್ಲಿ ಈ ಬ್ರೆಡ್ ಸಿಗುತ್ತದೆ. ನಂತರ ನಾವು ತಯಾರಿಸಿ ಇಟ್ಟುಕೊಂಡಿರುವಂತಹ ಚಿಕನ್, ಕ್ಯಾಬೇಜ್, ಕ್ಯಾರೆಟ್, ಈರುಳ್ಳಿ ಮತ್ತು ಮಯೋನೈಸ್ನ ಮಿಶ್ರಣವನ್ನು ಈ ಬ್ರೆಡ್ಡಿನೊಳಗೆ ಫಿಲ್ ಮಾಡಿಕೊಳ್ಳಬೇಕು. ಈ ಮಿಶ್ರಣಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಂಡಿರಬೇಕು. ಈ ಫಿಲ್ಲಿಂಗ್ ತುಂಬಾ ಚೆನ್ನಾಗಿರುತ್ತದೆ. ಮಯೋನೈಸ್ ಹಾಕಿರುವುದರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ. ಇದನ್ನು ಕೂಡ ನಾನು ಮನೆಯಲ್ಲೇ ಮಾಡಿಕೊಂಡಿದ್ದೇನೆ. ಈ ಮಯೋನೈಸನ್ನು ಇದು ಯಾವುದೇ ರೀತಿ ಮೊಟ್ಟೆ ಹಾಕಿ ಮಾಡಿರುವ ಮಯೋನೈಸ್ ಅಲ್ಲ. ಈ ಮಯೋನೈಸ್ ವಿಡಿಯೋವನ್ನು ಕೂಡ ನಾನು ಅಪ್ಲೋಡ್ ಮಾಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.